ಮಂಡ್ಯ ಹಾಸನದಷ್ಟೇ ಕುತೂಹಲ ಶಿವಮೊಗ್ಗ ಮಂಗಳವಾರ ಮತದಾನ ನಡೀತಾ ಇದ್ದು ಪ್ರಚಾರ ಕಣ ರಂಗೇರಿದೆ. ಇವತ್ತು ಶಿವಮೊಗ್ಗದಲ್ಲಿ ಬಿಜೆಪಿ ಹಾಗೂ ಮೈತ್ರಿ ನಾಯಕರ ಜಿದ್ದಾಜಿದ್ದಿ ನಡೀತಾ ಇದೆ. ಕ್ಯಾಂಪೇನ್ ಮತ್ತು ಒಂದ್ ಕಡೆ ರೋಡ್ ಶೋನಲ್ಲಿ ಘಟಾನುಘಟಿಗಳೇ ಪಾಲ್ಗೊಳ್ತಾ ಇದ್ದಾರೆ. ರಣಕಣ ಶಿವಮೊಗ್ಗದಲ್ಲಿ ಮಲ್ಲಯುದ್ಧ, ಮಾಜಿ ಸಿಎಂ ಪುತ್ರರ ನಡುವೆ ಮೆಗಾ ಫೈಟ್. ಮಂಡ್ಯ ಹಾಸನದಷ್ಟೇ ಕುತೂಹಲದ ಕಣ ಶಿವಮೊಗ್ಗ. ಮಲೆನಾಡ ಹೆಬ್ಬಾಗಿಲಿನಲ್ಲಿ ಪ್ರಚಾರ ಭರಾಟೆ ಜೋರಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಸಿಎಂ ಯಡಿಯೂರಪ್ಪಗೂ ಇದು ಪ್ರತಿಷ್ಠೆಯ ಕಣ. ಹೀಗಾಗಿ ಬಿಜೆಪಿ ಘಟಾನುಘಟಿ ನಾಯಕರು ಹಾಗೂ ಇಡೀ ಮೈತ್ರಿ ಸರ್ಕಾರವೇ ಶಿವಮೊಗ್ಗದಲ್ಲಿ ಬೀಡು ಬಿಟ್ಟಿದೆ. ಅಖಾಡ ಬಲು ಜೋರಾಗಿದ್ದು ಪ್ರಚಾರಕ್ಕೆ ಉಳಿದಿರುವುದು ಇನ್ನು 2 ದಿನ. ಹಾಗಾಗಿ ಘಟಾನುಘಟಿಗಳಿಂದ ಇವತ್ತು ಕ್ಯಾಂಪೇನ್ ನಡೀತಿದೆ. ಒಂದು ಕಡೆ ಅಮಿತ್ ಶಾ, ದೇವೇಗೌಡ, ಇನ್ನೊಂದು ಕಡೆ ಬಿಎಸ್ವೈ, ಎಚ್ಡಿಕೆ. ಜಿದ್ದಾಜಿದ್ದಿಯ ಶಿವಮೊಗ್ಗವೀಗ ಮೆಗಾ ರ್ಯಾಲಿಗಳಿಗೆ ಸಾಕ್ಷಿಯಾಗ್ತಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ, ಯಡಿಯೂರಪ್ಪ, ದೇವೇಗೌಡ, ಕುಮಾರಸ್ವಾಮಿ, ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಘಟಾನುಘಟಿಗಳು ಜೋಗದ ನಾಡಿಗೆ ಲಗ್ಗೆ ಇಟ್ಟಿದ್ದಾರೆ. ತೀರ್ಥಹಳ್ಳಿಯಲ್ಲಿ ಬಿಜೆಪಿ ಸಮಾವೇಶ ನಡೆಸಲಿದ್ದು ಎಸ್ಎಂ ಕೃಷ್ಣ ಯಡಿಯೂರಪ್ಪ ಭಾಷಣ ಮಾಡಲಿದ್ದಾರೆ. ಭದ್ರಾವತಿಯಲ್ಲಿ ಅಮಿತ್ ಶಾ ರೋಡ್ ಶೋ ಇದ್ದು ರಂಗಪ್ಪ ಸರ್ಕಲ್ನಿಂದ ಹೊರಡಲಿದೆ. ರೋಡ್ ಶೋ ಬಳಿಕ ಸಮಾವೇಶ ನಡೆಯಲಿದೆ. ಇಲ್ಲಿ ಅಭ್ಯರ್ಥಿ ರಾಘವೇಂದ್ರ, ಈಶ್ವರಪ್ಪ ಭಾಗಿಯಾಗಲಿದ್ದಾರೆ. ಬಿಜೆಪಿ ಜೊತೆಗೆ ಮೈತ್ರಿ ನಾಯಕರು ಕೂಡ ಟಾಂಗ್ ಕೊಡಲಿದ್ದಾರೆ. ಮೈತ್ರಿ ಘಟಾನುಘಟಿಗಳ ಬಲ ಪ್ರದರ್ಶನಕ್ಕೆ ಭದ್ರಾವತಿ ತಾಲೂಕು ಉಂಬ್ಳೆಬೈಲು ರೆಡಿಯಾಗಿದೆ. ಮೈತ್ರಿಕೂಟ ಪಕ್ಷಗಳ ಬೃಹತ್ ಸಮಾವೇಶ ಆಯೋಜಿಸಿದ್ದು ದೇವೇಗೌಡ, ಸಿಎಂ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಜಿದ್ದಾಜಿದ್ದಿನ ವಾಗ್ಯುದ್ಧಕ್ಕೆ ಮಹಾ ಅಖಾಡ ರೆಡಿಯಾಗಿದೆ. ಹೀಗಾಗಿ ಕದನ ಕಣ ಶಿವಮೊಗ್ಗದ ಮೇಲೆ ರಾಜ್ಯ ರಾಜಕಾರಣದ ಚಿತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಎರಡನೇ ಹಂತದ ಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಶಿವಮೊಗ್ಗ, ಬಳ್ಳಾರಿಯಷ್ಟೇ ಜಿದ್ದಾಜಿದ್ದಿ ಕಣವಾಗ್ತಾ ಇದೆ ಕಲಬುರಗಿ. ಕಾಂಗ್ರೆಸ್ ಭದ್ರಕೋಟೆ ಆಗಿದ್ರೂ ಕೂಡ ಈ ಬಾರಿ ಖರ್ಗೆಗೆ ಎದುರಾಗಿರೋದು ಕಠಿಣ ಸವಾಲು. ಹೀಗಾಗಿ ಅಸ್ತಿತ್ವದ ಉಳಿವಿಗಾಗಿ ಹೋರಾಡಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಜಿದ್ದಾಜಿದ್ದಿ ಕಣವಾಯಿತು ಕಲಬುರಗಿ. ಭದ್ರಕೋಟೆಯಾದ್ರೂ ಅಸ್ತಿತ್ವದ ಪ್ರಶ್ನೆ. ಕಲಬುರಗಿ ಕಾಂಗ್ರೆಸ್ನ ಸೀನಿಯರ್ ಲೀಡರ್, ಸಂಸತ್ನಲ್ಲಿ ಮೋದಿ ವಿರುದ್ಧ ಮಾತಿನ ಯುದ್ಧವನ್ನೇ ಮಾಡೋ ಮಲ್ಲಿಕಾರ್ಜುನ ಖರ್ಗೆಗೆ ಅಗ್ನಿ ಪರೀಕ್ಷೆಯ ಕಣ. ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಮಲ ಅರಳಿಸೋಕೆ ಶತ ಪ್ರಯತ್ನಗಳು ನಡೆದಿವೆ. ಸೋಲರಿಯಾದ ಸರದಾರ ಮಲ್ಲಿಕಾರ್ಜುನ ಖರ್ಗೆ ಸೋಲಿಸಲು ಸ್ವತಃ ಪ್ರಧಾನಿ ಮೋದಿ ರಣ ಕಹಳೆ ಮೊಳಗಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದ ಉಮೇಶ್ ಜಾಧವ್ ಅಖಾಡಕ್ಕಿಳಿಸುವ ಮೂಲಕ ಖರ್ಗೆಗೆ ಸೆಡ್ಡು ಹೊಡೆಯಲಾಗಿದೆ. ಇದು ಖರ್ಗೆಗೆ ಜಾಧವ್ಗಿಂತಲೂ ಮೋದಿ ವಿರುದ್ಧ ಸೆಣಸಾಟ ಎಂದೇ ತಾಳೆ ಹಾಕಲಾಗ್ತಿದೆ. ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟ್ ನಿಂತಾಗ ನಿಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಸರ್ಕಾರದಾಗಿದ್ದಾಗೂ ಏನ್ ಮಾಡಿದ್ದಾರೆ, ರಾಜ್ಯ ಸರ್ಕಾರ ಮೇಲೆ ಪ್ರಭಾವಗಳನ್ನು ಬೀರಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಹೋರಾಟ ಮಾಡಿ ಅನೇಕ ಯೋಜನೆಗಳಿಗೆ ಮತ್ತು ಅನೇಕ ಕೆಲಸಗಳಿಗೆ ಬೆನ್ನು ಬಿದ್ದು ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಕಲಬುರಗಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಪೈಕಿ 4 ಕಾಂಗ್ರೆಸ್, 3 ಬಿಜೆಪಿ ಹಾಗೂ ಓರ್ವ ಜೆಡಿಎಸ್ ಶಾಸಕರಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿರುವ ಮಲ್ಲಿಕಾರ್ಜುನ ಖರ್ಗೆಗೆ 5 ಶಾಸಕರ ಬಲವಿದ್ದರೆ ಬಿಜೆಪಿಯ ಉಮೇಶ್ ಜಾಧವ್ಗೆ 3 ಶಾಸಕರ ಬಲವಿದೆ. ಜೆಡಿಎಸ್ ಶಾಸಕ ನಾಗನಗೌಡ ಕಂದಕೂರ ಕೊನೆ ಕ್ಷಣದಲ್ಲಿ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಬಲ ಹೆಚ್ಚಿದೆ. ಜೊತೆಗೆ ಜಾಧವ್ ಗೆಲುವಿಗೆ ಇಡೀ ಬಿಜೆಪಿ ಟೀಮ್ ಟೊಂಕ ಕಟ್ಟಿ ನಿಂತಿದೆ. ಬಂಜಾರ ಸಮುದಾಯದಲ್ಲ, ಲಿಂಗಾಯತ ಸಮುದಾಯದಲ್ಲ, ಇವತ್ತು ರೈಟ್ ಕಮ್ಯುನಿಟಿ, ಲೆಫ್ಟ್ ಕಮ್ಯುನಿಟಿ, ಸ್ಮಾಲ್ ಕಮ್ಯುನಿಟಿ, ಪ್ರತಿ ಕಮ್ಯುನಿಟಿ, ಕೂಲಿ ಸಮಾಜ, ಎಲ್ಲ ಸಮಾಜದವರು ಹಾಕ್ತಾರೆ. ಯಾಕಂದ್ರೆ ನೋಡ್ರಿ ನಮಗೆ, ನಾವು ಇಲ್ಲಿ ಹುಟ್ಟು ಬೆಳೆದವರು. ಬಟ್ ಐ ನಾಟ್ ಓವರ್ ಕಾನ್ಫಿಡೆಂಟ್. ನನ್ನ ಕಾನ್ಫಿಡೆನ್ಸ್ ಇದೆ, ಜನರು ನಮ್ಮನ್ನು ಕೈ ಬಿಡಲ್ಲ. ಈ ಸಲ ಏನಾದರೂ ಜಾಧವ್ ಇವತ್ತು ಈಶ್ವರ ಒಂದು ಅವಕಾಶ ಕೊಡೋಣ ಅಂತೇಳಿ ಎಲ್ಲ ತಲೆಯಲ್ಲಿ ಇದೆ ಅಂತ. ಮೋದಿ, ರಾಹುಲ್ ಗಾಂಧಿ ಈಗಾಗಲೇ ಕಲಬುರಗಿಯಲ್ಲಿ ತಮ್ಮ ಬಲಾಬಲ ತೋರಿಸಿದ್ದಾರೆ.
ಸೋಲಿಲ್ಲದ ಸರದಾರನನ್ನು ಕಟ್ಟಿಹಾಕೋ ಎಲ್ಲ ತಂತ್ರಗಳು ನಡೀತಿವೆ. ಎಲ್ಲದಕ್ಕೂ ಇನ್ನೆರಡೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ವಿಜಯ್ ಕುಮಾರ್ ಜೊತೆ ಶಿವರಾಮ್ ಅಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಮೋದಿ ಪ್ರತಿಷ್ಠೆಯ ಕಲಬುರಗಿ ಕದನ ಗೆಲ್ಲೋದ್ಯಾರು? ಹೈ ವೋಲ್ಟೇಜ್ ಕಣದ ಗ್ರೌಂಡ್ ರಿಪೋರ್ಟ್ ಇಂದು ಸಂಜೆ 6 ಗಂಟೆಗೆ ನ್ಯೂಸ್ 18 ಅಖಾಡದಲ್ಲಿ ಪ್ರಸಾರ ಆಗುತ್ತೆ. ಕಲಬುರಗಿ ಸಂಪೂರ್ಣವಾದಂತಹ ಚಿತ್ರಣ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಚುನಾವಣೆ ಬಂದಾಗಲೆಲ್ಲ ಸದ್ದು ಮಾಡುವ ಮಹದಾಯಿ ವಿವಾದ ಈಗ ಮತ್ತೆ ಶುರುವಾಗಿದೆ. ಯೋಜನೆ ಜಾರಿ ವಿಚಾರದಲ್ಲಿ ಬಿಜೆಪಿ ಮತ್ತು ದೋಸ್ತಿ ನಾಯಕರು ಪರಸ್ಪರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದು, ಬಿಜೆಪಿ ಹಾಗೂ ಮೈತ್ರಿ ನಾಯಕರು ತಮ್ಮದೇನೂ ತಪ್ಪಿಲ್ಲ ಎನ್ನುವಂತೆ ಸಮಜಾಯಿಷಿಯನ್ನ ನೀಡ್ತಾ ಇದ್ದಾರೆ. ಮತ್ತೆ ಸದ್ದು ಮಾಡ್ತಿದೆ ಮಹದಾಯಿ ವಿವಾದ. ಎಲ್ಲಾ ಪಕ್ಷಗಳಿಂದಲೂ ಮತದಾರರಿಗೆ ಸಮಜಾಯಿಷಿ. ಉತ್ತರ ಕರ್ನಾಟಕದ ದಾಹ ನೀಗಿಸುವ ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಇನ್ನೂ ಕುಂಟುತ್ತಲೇ ಸಾಗಿದೆ. ಬೇರೆ ಸಮಯದಲ್ಲಿ ಈ ಬಗ್ಗೆ ಮಾತಾಡದ ರಾಜಕೀಯ ನಾಯಕರು ಈಗ ಚುನಾವಣೆ ಬಂದಾಗ ಪರಸ್ಪರ ಕೆಸರರ ಚಾಟ ಶುರು ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮೈತ್ರಿ ಸಮಾವೇಶದಲ್ಲಿ ಮಹದಾಯಿ ವಿಚಾರ ಸದ್ದು ಮಾಡಿದೆ. ಪ್ರಹ್ಲಾದ್ ಜೋಶಿ ಅವರು ಇವರು ಹೇಳೋ ಮಾತು ಕೇಳಿಬೇಡಿ. ಎಷ್ಟು ವರ್ಷ ಆಯ್ತು, ಎಷ್ಟು ಅವರಿಗೆ ನೀವು ಮತ ಕೊಟ್ಟರಿ, ನೀವು ಕೊಟ್ಟಿರ್ತಕ್ಕಂಥದ್ದೇನು? ಆ ಮಹದಾಯಿ ಯೋಜನೆ ಹೆಸರಿನಲ್ಲಿ ಯಾವೊಂದು ಹೋರಾಟ ಮಾಡ್ಕೊಂಡ್ ಬಂದ್ರಿ. ಇವತ್ತು ಯಾವ ಟ್ರಿಬ್ಯುನಲ್ ನಮಗೆ 4 TMCನೋ 5 TMCನೋ ಕೊಟ್ಟಿದ್ದಾರೆ. ಆ ನೀರನ್ನು ನಾವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಇನ್ನೂ ನಮಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಮೈತ್ರಿ ಆರೋಪಕ್ಕೆ ತಿರುಗೇಟು ಕೊಡ್ತಿರುವ ಬಿಜೆಪಿ ವಿವಾದವನ್ನು ನ್ಯಾಯಾಧೀಕರಣಕ್ಕೆ ಒಪ್ಪಿಸಿದ್ದು ಯುಪಿಎ ಸರ್ಕಾರ ಅಂತ ವಾದಿಸುತ್ತದೆ. ಮಹದಾಯಿ ವಿಚಾರವನ್ನು ಲೋಕಸಭೆಯಲ್ಲಿ ಎತ್ತಿದ್ದೇ ನಾವು. ಆತ್ಮಸಾಕ್ಷಿಯಾಗಿ ಹೇಳ್ತೇನೆ, ಮಹದಾಯಿ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನೋಡಿ, ಮಹದಾಯಿ ವಿಷಯದಲ್ಲಿ ನಾನು ಹಲವಾರು ಬಾರಿ ಸ್ಪಷ್ಟಪಡಿಸಿದ್ದೇನೆ. ಮಹದಾಯಿ ವಿಚಾರವನ್ನು ಲೋಕಸಭೆಯಲ್ಲಿ ಎತ್ತಿದ್ದೆ ನಾನು. ಕಾಂಗ್ರೆಸ್ ಪಾರ್ಟಿಯವರು 2010ದಲ್ಲಿ ಅಫಿಡವಿಟ್ ಹಾಕಿ ಮಾತುಕತೆ ಅಸಾಧ್ಯ ಅಂತ ಹಾಕಿದ ನಂತರ ಗವರ್ಮೆಂಟ್ ಇದೆ ಕಂಟಿನ್ಯೂಸ್ ಪ್ರೋಸೆಸ್. ಗವರ್ಮೆಂಟ್ ಪಕ್ಷಗಳು ಬದಲಾಗ್ತವೆ. ಅಲ್ಲಿಂದ ಇಲ್ಲಿವರೆಗೆ ಒಂದು ಸರ್ತಿನೂ ಉತ್ತರ ಕೊಟ್ಟಿಲ್ಲ ಅವರು. ಮಹದಾಯಿಗಾಗಿ ಬೂಟಿನೇಟು ಲಾಠಿ ಏಟು ತಿಂದ ರೈತರನ್ನ ರಾಜಕೀಯ ಪಕ್ಷಗಳು ವೋಟ್ ಬ್ಯಾಂಕ್ ಮಾಡಿಕೊಳ್ಳಲು ಹೊರಟಿವೆ. ಹೀಗಾಗಿ ಮತದಾರರು ಎಲ್ಲವನ್ನೂ ಸೂಕ್ಷ್ಮವಾಗಿಯೇ ಗಮನಿಸಿ ಮತ ಚಲಾಯಿಸಬೇಕಿದೆ. ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ.